ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಿದ್ದು ಮನೆಗೆ ಹೈಕಮಾಂಡ್. ಸಿದ್ದು ಖಡಕ್ ವಾರ್ನಿಂಗ್ ಏನು? ತನ್ವೀರ್ಗೆ ಮೈಸೂರು ಶಾಕ್. ಯೂ ಟರ್ನ್ ಹೊಡೆದ್ರ ಡಿಕೆಶಿ. ಸಿದ್ದು ಗರಂ, ತನ್ವೀರ್ ಶೇಕ್. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಆದಂತ ಮಿನಿ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಮಾತ್ರ ಭುಗಿಲೆದ್ದಿರುವಂತಹ ಅಸಮಾಧಾನವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿಯನ್ನ ಕೊಟ್ಟು ಹರಸಾಹಸವನ್ನ ಪಡ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಮುನಿಸು ತಣ್ಣಗಾಗುವಂತ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕ್ರಮವನ್ನ ಕೈಗೊಳ್ಳುವವರೆಗೂ ಕೂಡ ನಾನ್ ಮಾತ್ರ ಸುಮ್ಮನಿರೋದಿಲ್ಲ, ನಾನ್ ಮಾತ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇರ್ತೀನಿ ಅಂತ ಹೇಳಿರುವ ರೀತಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು. ಏಕೆಂದ್ರೆ ತನ್ನದೇ ಸ್ವಕ್ಷೇತ್ರದಲ್ಲಿ ಟಕ್ಕರ್ ನೀಡಲಾಗಿತ್ತು, ಚಕ್ಮೇಟ್ ಕೊಡಲಾಗಿತ್ತು ಸಿದ್ದರಾಮಯ್ಯನವರಿಗೆ. ಸೊ ಹೀಗಾಗಿ ಆ ಒಂದು ಅಸಮಾಧಾನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಹರಸಾಹಸ ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬಂದಿರುವಂತವರು ಈಗ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಿ ಏನಾಗಿದೆ ಅಂತ ವರದಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮೈಸೂರು ಮೈತ್ರಿ ಬೇಗುದಿಯ ಹೊಗೆ ಆಡ್ತಾನೇ ಇದೆ. ಡಿಕೆಶಿ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಸಿದ್ದರಾಮಯ್ಯನವರು. ಎಐಸಿಸಿ ವಕ್ತಾರರಾಗಿರುವಂತ ಮಧು ಗೌಡ ಅವರು ಸಂಧಾನಕ್ಕೆ ಬಂದಿದ್ದಾರೆ. ಆದ್ರೂ ಕೂಡ ಸಿದ್ದರಾಮಯ್ಯನವರನ್ನ ಮಾತ್ರ ಸಮಾಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕ್ರಮ ಕೈಗೊಳ್ಳೋವರೆಗೂ ನಾನ್ ಮಾತ್ರ ಸುಮ್ಮನಿರಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಸಮಾಧಾನ ಆಗದೆ ಹೋದ್ರೆ, ಅವರ ಆ ಒಂದು ಅಸಮಾಧಾನವನ್ನ ಶಮನ ಮಾಡದೆ ಹೋದ್ರೆ ಕಾಂಗ್ರೆಸ್ಗೆ ಮಾತ್ರ ದೊಡ್ಡ ಪೆಟ್ಟು ಸಿಗುತ್ತೆ ಅನ್ನೋದು ಗೊತ್ತಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡಬಹುದು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ಗೆ ಕರೆಯನ್ನ ಮಾಡಲಾಗಿತ್ತು. ವೇಣುಗೋಪಾಲ್ ಸಮಾಧಾನಕ್ಕೂ ಕೂಡ ಬಗ್ತಾ ಇಲ್ಲ ಸಿದ್ದರಾಮಯ್ಯನವರು. ಎಐಸಿಸಿ ನಾಯಕರ ಮುಂದೆ ಸಿದ್ದರಾಮಯ್ಯನವರ ರೋಷ ವೇಷ ತೋರಿಸಲಾಗಿದೆ. ಈ ರೀತಿಯ ಪಾಲಿಟಿಕ್ಸ್ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಇದು ಫಸ್ಟ್ ಟೈಮ್ ಆಗಿದ್ರೆ ಒಂಥರ ಪದೇ ಪದೇ ಆಗ್ತಾ ಇದೆ. ಎಷ್ಟೇ ಹೇಳಿದ್ರು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡುವುದಾದ್ರೆ ಮುಂದುವರಿಸಲಿ, ನೋಡೇ ಬಿಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೈಕಮಾಂಡ್ಗೆ. ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯನವರು ಖಡಕ್ ಆಗಿ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಕ್ರಮಕ್ಕೆ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ಮೈಸೂರಿಗೆ ಮಧು ಗೌಡ ಅವರು ಹೊರಟಿರುವಂತದ್ದು. ಮೈಸೂರಿಗೆ ಪಯಣವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಬಳಿನೂ ಕೂಡ ಮಾತನಾಡಿದ್ರು, ಡಿ ಕೆ ಶಿ ಜೊತೆನೂ ಕೂಡ ಮಾತನಾಡಿರುವಂತದ್ದು. ಸೊ ಹೀಗಾಗಿ ವಾಟ್ ನೆಕ್ಸ್ಟ್ ಗ್ರೌಂಡ್ ಒಂದು ರಿಪೋರ್ಟ್ ಅನ್ನ ಪಡ್ಕೊಳ್ಳೋದಕ್ಕೆ ಮೈಸೂರಿಗೆನೆ ಹೋಗಿದ್ದಾರೆ ಮಧು ಗೌಡ್ ಎಸ್ಕೆ ಅವರು. ಸೊ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾರೆ. ತನ್ವೀರ್ ಸೇಠ್ ಅವರನ್ನ ಭೇಟಿ ಮಾಡ್ತಾರೆ, ಅಲ್ಲಿರುವಂತ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾರೆ. ಅದರ ಜೊತೆಗೆ ಪಾಲಿಕೆಯಲ್ಲಿ ಏನಾಯ್ತು ಅಂತ ಪಾಲಿಕೆ ಸದಸ್ಯರನ್ನೇ ಕೇಳಲಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಶಿಸ್ತನ್ನ ಸಹಿಸೋದಿಲ್ಲ. ಶಿಸ್ತು ರೇಖೆಯನ್ನ ದಾಟಿದ್ರೆ ಕ್ರಮ ಖಚಿತ ಅಂತ ಎಐಸಿಸಿಯ ಕಾರ್ಯದರ್ಶಿ ಆಗಿರುವಂತ ಮಧು ಗೌಡ್ ಯಕ್ಷಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಧು ಗೌಡ್ ಯಕ್ಷಿ ಅವರ ಹೇಳಿಕೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಶಿಸ್ತನ್ನ ಸಹಿಸೋದಿಲ್ಲ, ಶಿಸ್ತು ರೇಖೆಯನ್ನ ದಾಟಿದ್ರೆ ಕ್ರಮ ಖಚಿತ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಸಿಎಲ್ಪಿ ಲೀಡರ್ ವಿರುದ್ಧ ಘೋಷಣೆಯನ್ನ ಕೂಗಲಾಗಿದೆ. ತನ್ವೀರ್ ಸೇಠ್ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯನವರು. ಯಾರೇ ಇರಲಿ ಕ್ರಮ ಕೈಗೊಳ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಐಸಿಸಿ ಕಾರ್ಯದರ್ಶಿ ಆಗಿರುವಂತ ಮಧು ಯಕ್ಷಿಗೌಡ್ ಅವರು ಇಲ್ಲಿ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯನವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. Any indiscipline is not tolerated. Whoever they are, how big they have to follow the party instructions, and the whip has to be obeyed, has been instructed to the PCC and the disciplinary committee. Any cross violation of indiscipline, any slogan shouting against the CLP leader or any senior leader of the party will not be tolerated. Raising slogans against own party leaders will not be tolerated. This leader will be dealt with and a show cause notice will be issued. ನಮ್ಮ ಮೇಯರ್ ಸ್ಥಾನ ಕಾಂಗ್ರೆಸ್ಸಿಗೆ ಸಿಗಬೇಕಿತ್ತು, ತನ್ವೀರ್ ಸೇಠ್ಗೆ ನೋಟಿಸ್ ಕೊಡ್ತಿದ್ದೇವೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಫೈನಲಿ ಸಿದ್ದರಾಮಯ್ಯನವರನ್ನ
ಸಮಾಧಾನ ಪಡಿಸಲೇಬೇಕು ಅಂದ್ರೆ ಇಲ್ಲಿ ಆ ರೀತಿಯಾದಂಥ ಹೇಳಿಕೆಗಳು ಬರಬೇಕು, ಅದೇ ರೀತಿಯಾದಂಥ ಒಂದು ಕ್ರಮವನ್ನ ಕೈಗೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೆ ಕೆಪಿಸಿಸಿ ಅಧ್ಯಕ್ಷರಿಗೆ. ಅವರು ಉರುಳಿಸಿದಂಥ ದಾಳ ಇಲ್ಲಿ ಅವರಿಗೇನೆ ಎಫೆಕ್ಟ್ ಆಗುವ ರೀತಿ ಕಾಣಿಸ್ತಾ ಇದೆ. ಮೇಯರ್ ಸ್ಥಾನ ಸಿಗಬೇಕು ಅಂತ ಹೇಳಿದ್ವಿ, ನನ್ನ ಹಾಗೂ ಸಿದ್ದರಾಮಯ್ಯ ಅವರ ಆದೇಶ ಅದೇ ಇದ್ದಿದ್ದು. ಈಗ ನೋಟಿಸ್ ಕೊಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಉಲ್ಟಾ ಹೊಡಿತಾ ಇರುವಂತದ್ದು ಇಲ್ಲಿ. ಯಾಕೆಂದ್ರೆ ಓಕೆ, ಫೈನಲಿ ಲೋಕಲ್ ಲೀಡರ್ಸ್ಗೆ ಬಿಟ್ಟಿದ್ವಿ, ತನ್ವೀರ್ ಸೇಠ್ ಅವರು ಆ ಒಂದು ರೀತಿಯಲ್ಲೇ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಒಂದ್ ಕಡೆ ಅವತ್ತು ಹೇಳಿದ್ರು, ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಅದನ್ನ ನಾನು ಮಾಡಿದ್ದೇನೆ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡುವಂತೆ ಕೆಲಸವನ್ನ ಮಾಡಿದ್ದೇವೆ ಅಂತ ಅವರ ಒಂದು ನಿರ್ಧಾರವನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಬಟ್ ಈಗ ಆ ಗೇಮ್ ಅಲ್ಲಿ ಅದೇನ್ ನಿರ್ಧಾರವನ್ನ ಕೈಗೊಂಡಿದ್ರಲ್ಲ, ಆ ಟಾರ್ಗೆಟ್ ರೀಚ್ ಆಗಿದ್ರಲ್ಲ, ಅದೆಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ ಇವ್ರಿಗೆ. ಸೊ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಏನಾಯ್ತು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇಲ್ಲಿ ನಮಗೆ ಮೇಯರ್ ಸ್ಥಾನ ಕೊಡ್ಲೇಬೇಕು, ಅವರ ಮಾತಿನಂತೆ ನಡೆದುಕೊಂಡ್ರೆ ಮಾತ್ರ ನೀವು ಅವ್ರ ಜೊತೆ ಹೋಗಿ ಅಂತ ಮಾತುಗಳು ಇದ್ದಿದ್ದಂಥದ್ದು. ಆದ್ರೆ JDSಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಅವರಿಗೆ ಮೇಯರ್ ಸ್ಥಾನವನ್ನ ನೀಡಲಾಗಿತ್ತು. ಅವತ್ತಿನಿಂದಲೂ ಎದ್ದಿರುವಂತ ಒಂದು ಅಸಮಾಧಾನ ಇದುವರೆಗೂ ಕೂಡ ಶಮನ ಆಗಿಲ್ಲ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಶರಥ್, ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಂಟ್ರಿಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಈ ಒಂದು ಅಸಮಾಧಾನವನ್ನ ಆರಂಭದಲ್ಲೇ ಶಮನ ಮಾಡಿಬಿಟ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ಗೊತ್ತಿದೆ. ಅದರಲ್ಲೂ ಸಿದ್ದರಾಮಯ್ಯನವರ ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಹೀಗಾಗಿ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲೇ ಮುಂದಾಗಿದ್ದಾರೆ. ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಉಲ್ಟಾ ಹೊಡೆದಂತೆ ಕಾಣಿಸ್ತಾ ಇದೆ, ಅವರು ಕೂಡ ಕ್ರಮಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಫೈನಲಿ ಡಿ ಕೆ ಶಿವಕುಮಾರ್ ಅವರು ಈಗ ಬಗ್ಗಿರುವ ರೀತಿ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ನಾನೇ ಅಲ್ಟಿಮೇಟ್, ನನ್ನನ್ನ ಯಾರು ಕೂಡ ನನ್ನ ನಾಯಕತ್ವವನ್ನ ಪ್ರಶ್ನೆ ಮಾಡಲಿಕ್ಕೆ ಅಥವಾ ನನ್ನ ನಿರ್ಧಾರಗಳನ್ನ ಅದಕ್ಕೆ ಒಂದು ಸೋಲಿಸುವಂತ ನಿಟ್ಟಿನಲ್ಲಿ ಮುಂದಾದ್ರೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಈ ಮೂಲಕ. ಪೃಥ್ವಿರಾಜ್, ಮೈಸೂರು ಮೇಯರ್ ಚುನಾವಣೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವಣ ದೊಡ್ಡ ಕಂದಕ ಸೃಷ್ಟಿಯಾಗಿತ್ತು. ಮಾತ್ರವಲ್ಲ, ಡಿ ಕೆ ಶಿವಕುಮಾರ್ ಹೆಣೆದಂಥ ಮನೆಯಲ್ಲಿ ಅವರೇ ಬಿದ್ದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೆಣೆದಂಥ ಬಲೆಯಲ್ಲಿ, ಯಾಕೆಂತ ಹೇಳಿದ್ರೆ ಮೈಸೂರು ಪಾಲಿಕೆ ಚುನಾವಣೆಯನ್ನು ಅತ್ಯಂತ ಲೈಟ್ ಆಗಿ ತೆಗೆದುಕೊಂಡಿದ್ರು. ನಾವು ಕನ್ಕ್ಲೂಷನ್ಗೆ ಬರುವ ಬದಲಾಗಿ ಚುನಾವಣೆಯ ವೃತ್ತಾಂಶವನ್ನು ಒಂದು ಬಾರಿ ನೋಡೋದಾದ್ರೆ ಹೇಗೆ ಅವರ ಹೇಳಿಕೆಗಳೆಲ್ಲ ಬದಲಾವಣೆ ಆಗ್ತಾ ಬಂದಿದ್ದಾವೆ ಅಂತ ಅನ್ನೋದು ಕೂಡ ಗಮನಾರ್ಹ. ಡಿ ಕೆ ಶಿವಕುಮಾರ್ ಮೊದಲು ಹೇಳ್ತಾರೆ, ನನ್ನ ಸೂಚನೆಯ ಮೇರೆಗೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ನೀಡಲಾಗಿದೆ, ನಾನು ಸಾರಾ ಮಹೇಶ್ ಜೊತೆ ಮಾತನಾಡಿದ್ದೆ ಅಂತ ಹೇಳ್ತಾರೆ. ಮತ್ತೊಮ್ಮೆ ಹೇಳ್ತಾರೆ, ನಾನು ಅದು ತನ್ವೀರ್ ಶೇಠ್ ತೆಗೆದುಕೊಂಡಿರುವಂತಹ ತೀರ್ಮಾನ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೈಕಮಾಂಡ್ ಪಾತ್ರ ಇರೋದಿಲ್ಲ, ಹೀಗಾಗಿ ಸ್ಥಳೀಯ ಮಟ್ಟದಲ್ಲೇ ಅಲ್ಲಿನ ನಾಯಕರೇ ಕೂತು ಬಗೆಹರಿಸಿಕೊಳ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಸ್ಥಳೀಯ ನಾಯಕರು ಆಗೋದಿಲ್ವಾ? ಅವ್ರಿಗೂ ಮೈಸೂರಿಗೂ ಸಂಬಂಧ ಇಲ್ವಾ? ಅವರು ಬಾದಾಮಿ ಕ್ಷೇತ್ರದಿಂದ ಗೆದ್ದಿರಬಹುದು, ಆದ್ರೆ ಅವರು ತವರು ಕ್ಷೇತ್ರ, ತವರು ಅಂತ ಹೇಳಿದ್ರೆ ಮೈಸೂರು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ನೆಗ್ಲೆಕ್ಟ್ ಮಾಡಿದ್ದಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿತ್ತು. ಕೂಡ ಉಲ್ಟಾ ಹೊಡೆದಂತೆ ಕಾಣಿಸ್ತಾ ಇದೆ. ದಶರಥ್, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದು ಸಿದ್ದುಗೆ ಟಕ್ಕರ್ ಕೊಡ್ಲಿಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಅವರೇ ಎಡವಟ್ಟನ್ನ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಮೈತ್ರಿಗೆ ಸುಪಾರಿ ಕೊಟ್ಟು ಎಡವಟ್ಟನ್ನ ಮಾಡಿಕೊಂಡ್ರ ಡಿ ಕೆ ಶಿವಕುಮಾರ್ ಅವರು? ಒಂದೆಡೆ ಡಿ ಕೆ ಶಿವಕುಮಾರ್ ಮತ್ತೊಂದ್ ಕಡೆ ತನ್ವೀರ್ ಸೇಠ್ ಅವರಿಗೆ ಮುಖಭಂಗ ಆಗ್ತಾ ಇದೆ. ಯಾಕೆಂದ್ರೆ ಮುಖಭಂಗ ಯಾವ ಕಾರಣಕ್ಕೆ ಅಂತ ನಾವು ಹೇಳ್ತಾ ಇದೀವಿ ಅಂದ್ರೆ, ಇಲ್ಲಿ ಎಲ್ಲವೂ ಕೂಡ ಲೋಕಲ್ ಲೀಡರ್ಗೆ ಬಿಟ್ಟಿದ್ದಾರೆ ಅನ್ನೋದೇ ಆಗಿದ್ದಿದ್ರೆ ಹೈಕಮಾಂಡ್ ಎಂಟ್ರಿ ಕೊಡ್ತಿರ್ಲಿಲ್ಲ. ಯಾಕೆ ಬರಬೇಕಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಇಲ್ಲಿ ಸಮಾಧಾನ ಪಡಿಸಲಿಕ್ಕೆ? ಈಗ ಸ್ಪಷ್ಟವಾಗ್ತಾ ಇದೆ. ಅದು ಅಂದ್ರೆ ಇವ್ರಿಗೆ ಉಲ್ಟಾ ಆಗಿರುವಂತದ್ದು ಯಾವ ರೀತಿಯಾಗಿ ಅನ್ನೋದನ್ನ ಗಮನಿಸಬಹುದು. ಮಧು ಗೌಡ್ ಎಸ್ಕೆ ಅವರು ರಾಜ್ಯಕ್ಕೆ ಬಂದಿರುವಂತ ಹಿನ್ನೆಲೆಯನ್ನೇ ಗಮನಿಸೋದಾದ್ರೆ, ಡಿಕೆಶಿ ಸೂಚನೆಯಂತೆ ಮೈತ್ರಿ ಅಂತ ಹೇಳಿದ್ರು ತನ್ವೀರ್ ಸೇಠ್ ಅವರು. ಹೈಕಮಾಂಡ್ ಮೂಲಕವೇ ವಾರ್ನಿಂಗ್ ಅನ್ನ ಕೊಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. CLP ಲೀಡರ್ ಸೂಚನೆಗೆ ವಿರುದ್ಧ ಹೋಗಿದ್ದಕ್ಕೆ ನೋಟಿಸ್ ಅನ್ನ ಕೂಡ ಈಗ ನೀಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಮತ್ತೊಂದೆಡೆ ಡಿಕೆಶಿಗೂ ಕೂಡ ಇದು ಭಾರಿ ಹಿನ್ನಡೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಹೈಕಮಾಂಡ್ ಮುಂದೆ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ತನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದ ಕಾರ್ಯಕರ್ತರಿಗೂ ಕೂಡ ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಾನಿನ್ನೂ ಕೂಡ ಸ್ಟ್ರಾಂಗೆಸ್ಟ್ ಲೀಡರೇ ಕಾಂಗ್ರೆಸ್ನಲ್ಲಿ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿರ್ಬೋದು,
ಆದರೂ ಕೂಡ ನಾನು ನನ್ನ ನಾಯಕತ್ವವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಮೆಸೇಜ್ ಇದು. ಬೇರೆ ಕಡೆ ಎಲ್ಲ ಕಡೆನೂ ಈಗ ಸಿದ್ದರಾಮಯ್ಯ ಎಲ್ಲ ಕಡೆನೂ ಹೋಗಿ ನಮ್ಮ ಜಿಲ್ಲಾ ಇದನ್ನ ಗೆದ್ದವ್ರಿಗೆ ಸ್ವತಂತ್ರ ಸನ್ಮಾನ ಹಂಗ ನಾನು ಕೆಲವು ಕಡೆ ಹೋಗಕ್ಕಾಗಿಲ್ಲ ಹಂಗಂತ ನಾನು ಮುಗಿಸ್ಕೊಂಡ್ಬಿಟ್ಟಿದ್ದೀರಾ ಎಲ್ಲ ಸುಳ್ಳು. ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಿಭಟನೆ ಮಾಡಿರೋದಕ್ಕೆ ಅವರು ಅಸಮಾಧಾನ ಕೊಟ್ಟಿದ್ರೆ ಒಬ್ಬ ನಾಯಕನ ವಿರುದ್ಧ ಈ ರೀತಿ ಪ್ರತಿಭಟನೆ ಮಾಡೋದು ಎಷ್ಟು ಮಟ್ಟಿಗೆ ಯಾರು ನೋಡಿ ಅಖಂಡ ಶ್ರೀನಿವಾಸ ಮೂರ್ತಿ ಇರ್ಬೋದು, ರಾಯಚೂರು ಇರ್ಬೋದು, ಮೈಸೂರು ಇರ್ಬೋದು, ಯಾವ ಲೀಡರ್ಸ್ ವಿರುದ್ಧ ಕೂಡ ಧ್ವನಿಯನ್ನ ಆಂತರಿಕವಾಗಿ ಚರ್ಚೆ ಮಾಡಬೇಕು ಹೊರತು ಬಹಿರಂಗವಾಗಿ ಹೇಳಿಕೆ ಕೊಡೋದು ಟೀಕೆ ಮಾಡೋದು ನಾನು ಖಂಡಿಸ್ತೀನಿ, ಶಿಸ್ತಿನ ಕ್ರಮ ಕೈಗೊಳ್ತೀನಿ. ಬೇರೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಎಸ್ ದಶರಥ್, ಇಲ್ಲಿ ಸಿದ್ದರಾಮಯ್ಯನವರ ಒಂದು ಟೀಮ್ ಮತ್ತು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಒಂದು ಟೀಮ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇತ್ತೀಚಿನ ದಿನಗಳಲ್ಲಿ ಸ್ಪಷ್ಟವಾಗ್ತಾ ಇದೆ. ಯಾಕೆಂದ್ರೆ ಡಿಜೆಹಳ್ಳಿ ಕೆಜಿಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪತ್ ರಾಜ್ ಅವರನ್ನ ಬೆಂಬಲಿಸಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು, ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಅದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು. ಇನ್ನೊಂದ್ ಕಡೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಅಖಾಡದಲ್ಲೇ ಟಕ್ಕರ್ ಕೊಡ್ಲಿಕ್ಕೆ ಮುಂದಾಗಿದ್ದು, ಅದು ಕೂಡ ಉಲ್ಟಾ ಆಗಿರುವಂಥದ್ದು. ಏನಾಗ್ತದೆ ಈಗ ಕಾಂಗ್ರೆಸ್ನಲ್ಲಿ? ಡಿ ಕೆ ಶಿವಕುಮಾರ್ ಅವರೇ ಈಗ ಅದನ್ನ ಸಮಾಧಾನ ಪಡಿಸಬೇಕಾಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಏನಾದರೂ ಸಿದ್ದರಾಮಯ್ಯನವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇದೆಯಾ? ಅವರೇನಾದ್ರೂ ಹೋಗ್ತಾರಾ? ಪೃಥ್ವಿರಾಜ್, ಈ ಸಂಬಂಧ ಇವತ್ತು ಬೆಳಿಗ್ಗೆ ಸಂಸದ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಿದ್ರು. ಈ ಸಂಬಂಧ ಮಾತನಾಡಿ ಈ ಹಂತದಲ್ಲೇ ಬಗೆಹರಿಸಿಕೊಳ್ಳುವಂತ ಪ್ರಯತ್ನವೂ ಕೂಡ ಮಾಡಿದ್ರು. ಆದರೆ ಸಿದ್ದರಾಮಯ್ಯನವರು ಯಾರ ಮಾತುಗೂ ಕೂಡ ಬಗ್ಗಿಲ್ಲ, ಯಾರ ವಿಚಾರಕ್ಕೂ ಕೂಡ ಅವರ ತಲೆಬಾಗಿಲ್ಲ. ನಾನು ಕಡ್ಡಿ ತುಂಡು ಮಾಡಿದ ಹಾಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ತನ್ವೀರ್ ಸೇಠ್ ವಿರುದ್ಧ ಕ್ರಮ ಆಗಲೇಬೇಕು, ನಾನು ಯಾವ ಕಾರಣಕ್ಕೂ ಕೂಡ ಈಲ್ಡಾಗೋದಿಲ್ಲ, ರಾಜಿ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಬೇರೆ ಪಕ್ಷದ ನಾಯಕರ ವಿರುದ್ಧ ರಾಜಕೀಯ ಮಾಡಬೇಕೇ ಹೊರತಾಗಿ ತಮ್ಮ ಪಕ್ಷದ ನಾಯಕರ ವಿರುದ್ಧ ರಾಜಕೀಯ ಮಾಡಬಾರದು. ಸೊ ಯಾವುದೇ ಕಾರಣಕ್ಕೂ ಕೂಡ ತನ್ವೀರ್ ಸೇಠ್ ಕ್ರಮವನ್ನ ನಡೆಯನ್ನ ಒಪ್ಪಿಕೊಳ್ಳಬಾರದು ಅಂತ ಹೇಳಿ ಮಧುಗೌಡ ಯಾಸ್ಕಿ ಮುಂದೆ ನೇರವಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಹೈಕಮಾಂಡ್ ಕೂಡ ಇವರ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಇದೀಗ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ತನ್ವೀರ್ ಸೇಠ್ ಅವರನ್ನ ಕರೆದುಕೊಂಡು ಅವರಿಂದಲೂ ಕೂಡ ಸ್ಪಷ್ಟನೆಯನ್ನ ಮಧುಗೌಡ ಯಾಸ್ಕಿ ಅವರು ಪಡಿತಾ ಇದ್ದಾರೆ. ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ, ತನ್ವೀರ್ ಸೇಠ್ ಅವರು ಯಾರ ಅಪ್ಪಣೆಯ ಮೇರೆಗೆ, ಯಾರ ಸೂಚನೆಯ ಮೇರೆಗೆ ಮೈಸೂರು ಪಾಲಿಕೆಯಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ರು ಕೂಡ ಸ್ಥಳೀಯ ನಾಯಕರ ಗಮನಕ್ಕೆ ತರಲಾಯ್ತಾ? ಒಂದು ವೇಳೆ ಸ್ಥಳೀಯ ನಾಯಕರ ಜೊತೆ ಒಮ್ಮತದ ಜೊತೆ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ಮೇಯರ್ ಸ್ಥಾನವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದೆ ಯಾಕೆ? ಈ ಮೂರು ಪ್ರಶ್ನೆಗಳು ತನ್ವೀರ್ ಸೇಠ್ ಅವರನ್ನ ಬಹಳಷ್ಟು ಕಾಡ್ತಾ ಇದ್ದಾರೆ. ಜೊತೆಗೆ ಮಧುಗೌಡ ಯಾಸ್ಕಿ ಕೂಡ ಇದೇ ಪ್ರಶ್ನೆಗಳನ್ನ ಇಟ್ಟುಕೊಂಡು ತನ್ವೀರ್ ಸೇಠ್ ಅವರಿಂದ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆ ವಿವರಣೆಯ ನಂತರ ತನ್ವೀರ್ ಸೇಠ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ತದನಂತರದಲ್ಲಿ ಶಿಸ್ತು ಸಮಿತಿ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ನೋಡ್ಬೇಕಿದೆ. ಥ್ಯಾಂಕ್ ಯು ದಶರಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಇನ್ನು ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ನಿಮ್ ಗಮನಕ್ಕೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತಹ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರು ಕೂಡ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ನಾವು ಜವಾಬ್ದಾರಿ ಏನು ಹೊತ್ಕೊಂಡಿರ್ತೀವೋ ಅದು ಒಂದು ವರದಿ ಕೊಡಬೇಕು. ವರದಿನ ಈಗಾಗಲೇ ಪಕ್ಷಕ್ಕೆ ತಲುಪಿಸಿದ್ದೇವೆ. ಸೋಕಾಸ್ ನೋಟಿಸ್ ಕೊಡ್ತಾರೆ ನಿಮಗೆ. ಈಗ ಮಧು ಎಸ್ ಕೆ ಗೌಡ್ರು ಆನ್ ರೆಕಾರ್ಡ್ ಹೇಳಿದ್ರು ಮಧು ಎಸ್ ಕೆ ಗೌಡ್ರು ಸಿದ್ದರಾಮಯ್ಯ ಭೇಟಿಯ ನಂತರ ಯಾವುದೇ ಅಶಿಸ್ತನ್ನ ಸಹಿಸೋದಿಲ್ಲ, ಶೋಕಾಸ್ ನೋಟಿಸ್ ಜಾರಿ ಮಾಡ್ತೇವೆ ಅಂತ ನಿಮ್ಮ ಬಗ್ಗೆ ಪ್ರಶ್ನೆ ಒಟ್ಟಾಗ ಬರಲಿ. ನನಗೆ ಯಾವುದು ಇನ್ನೂ ಬಂದಿಲ್ಲ. ಬಂದಾಗ ಅದಕ್ಕೆ ಉತ್ತರ ಕೊಡುವಂಥದ್ದು ನನ್ನ ಮೇಲೆ ಜವಾಬ್ದಾರಿ ಅಂತ ಕೊಡ್ತೇನೆ. ಈ ಪ್ರಕರಣ ಸರ್ ರಾಜಕೀಯವಾಗಿ ನಿಮಗೆ ಮುಜುಗರದ ಸನ್ನಿವೇಶ ಉಂಟಾಗಿದೆ ಹೇಳಿ ಸರ್. ಮುಜುಗರದ ಸನ್ನಿವೇಶ ತಂದಿದ್ಯಾ? ನೋಡಿ, ಪಕ್ಷದ ಕೆಲಸದಲ್ಲಿ ಯಾವತ್ತೂ ಮುಜುಗರ ನಾನು ಪಟ್ಕೊಂಡಿಲ್ಲ. ನನಗೆ ಮುಜುಗರ ಮಾಡೋಕ್ಕೆ ಯಾರ ಕೈನಲ್ಲೂ ಸಾಧ್ಯನೂ ಆಗಲ್ಲ. ಈಗಿರುವಂತ ವಿಚಾರ, ಈಗ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಆಗುವಂತ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ CLP ನಾಯಕರಿಗೆ ಮಾಹಿತಿ ನೀಡಿದ್ರ ಅಂತ ಈಗ ನೀವು ಯಾರನ್ನೂ ಕೇಳದೆ ಮಾಡಿದ್ದೀರಾ? ಯಾವ ಕ್ಷಣದಲ್ಲಿ ಏನೇನು ಮಾಡಿದ್ದೀನಿ ಎಲ್ಲ ವರದಿಯಲ್ಲಿ ಕೊಟ್ಟಿದ್ದೇನೆ. ಅಲ್ಲ, ಬಟ್ ನೀವು CLP ಪರ್ಮಿಷನ್ ಕೊಟ್ಟಿದ್ರು ಅದಕ್ಕೆ ಮಾಡಿದೆ ಅಂತ ನೀವು ಹೇಳ್ತೀರಾ. ಬಟ್ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಸಾರಾ ಮಹೇಶ್ವರ್ ಜೊತೆ ಮಾತಾಡಿದ್ದೆ, ಅವರು ಕಮ್ಯುನಿಕೇಟ್ ಮಾಡಿದ್ದಾರೆ ಹೇಳ್ತಾರೆ. ಯಾವ್ದು ಸತ್ಯ ಇದರಲ್ಲಿ? ನೋಡಿ, DK ಅವರು ಹೇಳಿರುವಂಥ ವಿಚಾರಕ್ಕೆ ನನ್ನ ಹತ್ರ ಪ್ರಶ್ನೆ ಕೇಳಿದ್ರೆ ಹೇಳೋಲ್ಲ. ನನಗೆ ಕೊಟ್ಟಂತ ಜವಾಬ್ದಾರಿ ನಾನು ನಿರ್ವಹಿಸಿದ್ದೇನೆ. ಮೇಯರ್ ಸ್ಥಾನವನ್ನ JDS ಬಿಟ್ಟು ಕೊಟ್ಟಿದ್ದ ಕಾರಣಕ್ಕಾಗಿ ತನ್ವೀರ್ ಸೇಠ್ ಅವರಿಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಬಂದಾಗ ಅದಕ್ಕೆ ಉತ್ತರ ಸರ್, ಈಗ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವಿನ ವಾರ್ನಿಂದಾಗಿ ಬಲಿಪಶು ಆಗಿದ್ದು ತನ್ವೀರ್ ಸೇಠ್, ಇದನ್ನ ಒಪ್ತೀರಾ ಇಲ್ವಾ ಸರ್? ಅದು ರಾಜ್ಯ ಜನತೆ ನೋಡ್ತಾ ಇದೆ, ಅವ್ರು ತೀರ್ಮಾನ ತಗೋತಾರೆ. ಅಲ್ಲ ಸರ್, ಈಗ ನಿಮ್ಮ ಪರ ಸರ್, ಆಮೇಲೆ ಕೆಪಿಸಿಸಿ ಅಧ್ಯಕ್ಷರು ನಿಲ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆಯಾ ಸರ್? ಪಕ್ಷನೇ ನನ್ನ ಜೊತೆ ನಿಲ್ಲುತ್ತೆ ಅನ್ನೋದು ಇದೆಯಲ್ಲ, ಸರ್, ಪಕ್ಷನೇ ನಿಲ್ಬೇಕಾದ್ರೆ ನಾನು ಬೇರೆ ಇನ್ಯಾರು ಮಧು ಎಚ್ ಕೆ ಗೌಡ್ರಿಗೆ ನಿಮ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಅವರಿಗೆ ನೀವು ಏನ್ ಹೇಳಿದ್ರಿ ಮಧು ಎಚ್ ಕೆ ಗೌಡ್ರಿಗೆ? ನಾನು ಅಲ್ಲಿ ನಡೆದಂತ ಎಲ್ಲ ಸಂಗತಿಗಳನ್ನ ವಿವರವಾಗಿ ನಾನು ಮಾತಾಡಿದ್ದೇನೆ. ಈಗ ನಿಮ್ಮ ಬೆಂಬಲಿಗರಿದ್ದಾರೆ ಸರ್, ನಿಮ್ಮ ಬೆಂಬಲಿಗರು ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಒಬ್ಬ ಹಿರಿಯ ನಾಯಕರ ವಿರುದ್ಧ ಧಿಕ್ಕಾರ ಕೂಗಬಾರ್ದು, ಅದನ್ನು ಸಹಿಸಲ್ಲ, ಯಾರೇ ಇರ್ಬೋದು, ಯಾವುದೇ ಪ್ರಭಾವ ಇರುತ್ತೆ. ಅದೆಲ್ಲ ಪಕ್ಷಕ್ಕೆ ನಾನು ಉತ್ತರ ಕೊಟ್ಕೊಡ್ತೇನೆ ಬಿಡಿ. ಬಟ್ ಅದಕ್ಕೆ ನೀವೇನ್ ಹೇಳ್ತಾರೆ? ನಿಮ್ಮ ಬೆಂಬಲಿಗರಿಗೆ ಕೂಗಿರೋದು ಸರಿ ಅನ್ಸತ್ತ? ಅವ್ರ ಬೆಂಬಲಿಗರು ಧಿಕ್ಕಾರ ಕೂಗಿದ್ರು ನೋಡಿ, ಯಾರು ಕೂಗಿದ್ರು ಅವ್ರು ಯಾರು ಅನ್ನೋದು ನಾನೆಲ್ಲ ನೋಡಬೇಕಾಗುತ್ತೆ. ಇಂಥ ಘಟನೆಗಳು ನಡೆದಾಗ ಇದು ಯಾರೂ ಸರಿ ಅಂತ ಹೇಳಲ್ಲ. ನಾನು ಕೂಡ ವಿಷಾದ ವ್ಯಕ್ತಪಡಿಸಿದ್ದೇನೆ. ಅದು ಏನಾಗಬೇಕು ಅದು ಪಕ್ಷ ತೀರ್ಮಾನ ತಗೊಳುತ್ತೆ. ಸರ್, ರಾಯಚೂರಿನಲ್ಲಿ ನಿಮಗೆ ಬೆಂಬಲ ವ್ಯಕ್ತಪಡಿಸಿ ರಾಯಚೂರಿನಲ್ಲಿ ಕೂಡ ಕೆಲವರು ಪ್ರತಿಭಟನೆ ಮಾಡಿದ್ದಾರೆ. ಮುಸ್ಲಿಂ ನಾಯಕತ್ವವನ್ನು ತುಳಿಯುವಂತ ಪ್ರಯತ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ನಿಮ್ಮ ರಾಯಚೂರಿನಲ್ಲಿ ನಿಮ್ಮ ಬೆಂಬಲಿಗರು ನೋಡಿ, ಯಾರು ಮಾಡಿದ್ರು ನನ್ನ ಬೆಂಬಲಿಗರು ಅಂತ ಹೇಳೋದು ಬೇಡ. ಈ ವಿಚಾರಗಳಲ್ಲಿ ಏನಾಗುತ್ತೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಇದರ ಅರಿವು ಪಕ್ಷಕ್ಕೂ ಇದೆ, ನನಗೂ ಇದೆ. ಸರ್, ತನ್ವೀರ್ ಸೇಠ್ ಮಾತ್ರ ಯಾಕೆ ಟಾರ್ಗೆಟ್ ಆಗ್ತಾರೆ? ಅಲ್ಲಿ ಉಸ್ತುವಾರಿ ವೀಕ್ಷಕರಾಗಿ ಗೋನಾರಾಯಣ್ ಕೂಡ ಇದ್ರು. ನೋಡಿ, ವರ ಎತ್ಕೊಳ್ಳುವಂತಹ ಶಕ್ತಿ ನನಗೆ ಇರೋದ್ರಿಂದನೇ ನನ್ನ ಮೇಲೆ ವರ ಆಗ್ತಾ ಇದ್ದಾರೆ. ನಾನು ನನ್ನ ಜವಾಬ್ದಾರಿ ಮತ್ತೊಬ್ಬರ ತಲೆಗೆ ನಾನು ಹಾಕೋನಲ್ಲ. ಏನಿದ್ರು ಎದುರಿಸ್ತೀನಿ ನಾನು. ಶಾಸಕಾಂಗ ಪಕ್ಷದ ನಾಯಕರದು ಮತ್ತೆ ಕೆಪಿಸಿಸಿ ಅಧ್ಯಕ್ಷರದು ಅನುಮತಿ ಇತ್ತ ಸರ್ ಅವತ್ತಿನ ಮೈತ್ರಿಗೆ? ಸಂಪೂರ್ಣವಾದ ಅನುಮತಿ ಇತ್ತು ಸರ್. ಹಾಗೆ ರಾಯಚೂರಿನಲ್ಲಿ ನಡೆದಂಥ ಪ್ರತಿಭಟನೆ ಸಂದರ್ಭದಲ್ಲಿ ನಿಮ್ಮ ಭಾವಚಿತ್ರ ಇರುವಂಥ ಬ್ಯಾನರ್ನ ಹಿಡ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಸಹಜವಾಗಿ ನಿಮ್ಮ ಕಡೆ ಕೈಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಸೊ ನೀವೇನಾದರೂ ಅದರ ಹಿಂದೆ ಇದ್ರಾ ಅನ್ನೋದು ಸಹಜವಾದ ಪ್ರಶ್ನೆ. ನಾನು ಇಡೀ ರಾಜ್ಯದಲ್ಲೇ ಇದ್ದೀನಿ. ಯಾರು ಮಾಡಿದ್ರು ಅಂತ ನನಗೂ ಇನ್ನೂ ಇದ್ದಿಲ್ಲ. ಈಗ ಒಂದಂತೂ ಸರಿ, BJPನ ಅಧಿಕಾರದಿಂದ ದೂರ ಇಡುವಂಥದ್ದಕ್ಕೆ ಸಿಗ್ತಾ ಇರುವಂಥ ಬಹುಮಾನ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಇದು. ಸೊ ಆ ಕಾರಣಕ್ಕಾಗಿ ನಾನು ಮಾಧ್ಯಮದ ಮೂಲಕ ಜನರಿಗೂ, ನಾನು ನನ್ನ ಬೆಂಬಲಿಗರಿಗೂ ಹೇಳ್ತೇನೆ, ಪಕ್ಷದ ಕಾರ್ಯಕರ್ತರಿಗೂ ಹೇಳ್ತೇನೆ, ಇದು ಪಕ್ಷದ ಆಂತರಿಕ ವಿಚಾರ ಇರೋದ್ರಿಂದ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ಎದುರಿಸಕ್ಕೆ ನಾನು ಸಿದ್ಧನಾಗಿದ್ದೇನೆ. ಯಾರು ತಮ್ಮ 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 ಜಾಗಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮೀರಿ ಈ ಯಾವುದೇ ಪ್ರತಿಭಟನೆಗಳು ಮಾಡಬೇಡಿ ಅಂತ. ಶಿಸ್ತು ಕ್ರಮಕ್ಕೆ ಮುಂದಾದ್ರೆ ತನ್ವೀರ್ ಸೇಠ್ ಅವರು ಯಾವ ರೀತಿ ರಿಸೀವ್ ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ, ತನ್ವೀರ್ ಸೇಠ್ ಅವರು ಮೇಯರ್ ಸ್ಥಾನ ಬಿಟ್ಕೊಡಕ್ಕೆ ನಮ್ಮ ಸಮ್ಮತಿ ಇರಲಿಲ್ಲ, ಬಟ್ JDS ತನ್ವೀರ್ ಸೇಠ್ ಅವರು ಅದೆಲ್ಲ ನನಗೆ ಯಾವುದೂ ಇನ್ನೂ ಶೋಕಾಸ್ ಕೊಟ್ಟಿಲ್ಲ. ಅದಕ್ಕೆ ಉತ್ತರ ಬಂದಾಗ ಕೊಡ್ತೀನಿ ಬಿಡಿ. ಸರ್, ಅವರೊಬ್ಬರೇ ಅಲ್ಲ, ಮಧು ಎಚ್ ಕೆ ಗೌಡ್ರು ಕೂಡ ಅದನ್ನೇ ಹೇಳಿದ್ರು, ಇಶ್ಯೂ ಮಾಡ್ತೀವಿ. ನನ್ಗೆ ಯಾವುದೂ ಇನ್ನೂ ಬಂದಿಲ್ಲ, ಬಂದಾಗ ಉತ್ತರ ಕೊಡ್ತೀನಿ. ಸರ್, ನೀವು ತಪ್ಪು ಮಾಡಿಲ್ವಾ ಸರ್ ಈ ವಿಚಾರದಲ್ಲಿ? ಯಾವುದೇ ತಪ್ಪು ಮಾಡಿಲ್ಲ ಸರ್. ಹಾಗಾದ್ರೆ ಯಾಕೆ ನೀವು ಗುರಿ ಆಗಿದ್ರಿ? ನೀವು ಟಾರ್ಗೆಟ್ ಯಾಕೆ ಆಗಿದ್ರಿ? ಹಾಗಾದ್ರೆ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ತನ್ವೀರ್ ಸೇಠ್ ಯಾಕೆ ಗುರಿ ಆಗ್ತಾರೆ? ಹಾಗಾದ್ರೆ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ತನ್ವೀರ್ ಸೇಠ್ ಅವ್ರನ್ನ ಗುರಿ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ನಿಮ್ಮ ಪಾರ್ಟಿಯಲ್ಲಿ? ಅದೇನು ಎಲ್ಲ ಸ್ಪಷ್ಟವಾಗಿ ಅವ್ರು ಏನು ಕೇಳಿ ಬಯಸ್ತಾರೆ ಅದಕ್ಕೆ ಏನು ಉತ್ತರ ಕೊಡಬೇಕು, ಆವಾಗ ಮತ್ತೆ ನಾನು ಮಾತಾಡ್ತೀನಿ. ಸರ್, ಸಿದ್ದರಾಮಯ್ಯವ್ರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಈ ಮೂಲಕ? ಯಾಕಂದ್ರೆ ಅವರು ಅಸಮಾಧಾನಗೊಂಡು ಮನೇಲಿ ಕೂತಿದ್ದಾರೆ, ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಸೊ ಅವರಿಗೆ ನೀವು ಈ ಮೂಲಕ ಏನು ಸಂದೇಶ ಕೊಡ್ತೀರಿ? ನಾನು ಯಾರಿಗೆ ಸಂದೇಶ ಏನು ಕೊಡಕ್ಕೆ ಸಾಧ್ಯಪ್ಪ? ಇವತ್ತು ಗುರಿ ನಾನು ಮಾಡಿರುವಂಥದ್ದು, ನಾನು ಮತ್ತೊಬ್ಬರಿಗೆ ಸಂದೇಶ ಏನು ಕೊಡಲಿ? ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೆ ಅದು ಮಾಡಿದ್ದೇನೆ. ಪಕ್ಷ ಏನು ಹೇಳುತ್ತೆ ಅದನ್ನು ನಾನು ಸ್ವೀಕರಿಸಿ ಅದಕ್ಕೆ ಉತ್ತರ ಏನು ಕೊಡಬೇಕು ಕೊಡ್ತೇನೆ. ಧನ್ಯವಾದಗಳು. ಇದು ತನ್ವೀರ್ ಸೇಠ್ ಅವರ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ವೀರ್ ಸೇಠ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಅಧ್ಯಕ್ಷರು CLP ಲೀಡರ್ ಅವರ ಒಪ್ಪಿಗೆ ಮೇರೆನೆ ನಾನು ನಿರ್ಧಾರವನ್ನ ಕೈಗೊಂಡಿದ್ದು, ನನ್ನದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ. ಈ ನಿರ್ಧಾರ ಏನಿತ್ತು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿತ್ತು, ಅವ್ರು ಹೇಳ್ದಂತೆಯೇ ನಾನು ಮಾಡಿರೋದು. ಪಕ್ಷದ ಸಿಪಾಯಿ, ನಾನು ಪಕ್ಷದ ಸಿಪಾಯಿ. ಅವ್ರು ಏನು ಹೇಳಿದ್ರು ಅದನ್ನು ಪಾಲಿಸಿದ್ದೀನಿ ಅಷ್ಟೇ, ನಂದೇನು ಇಲ್ಲ. ಬಟ್ ನನ್ನನ್ನು ಈಗ ಗುರಿಯಾಗಿಸ್ತಾ ಇದ್ದಾರೆ, ಯಾಕೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ತನ್ವೀರ್ ಸೇಠ್ ಅವರು. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇಲ್ಲಿ ತಪ್ಪೇನಿದೆ? ಮನೆಯಲ್ಲೇ ಲಸಿಕೆ ಪಡೆದ ಬಗ್ಗೆ BC ಪಾಟೀಲ್ ಅವರು ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅಪರಾಧ ಮಾಡಿದ್ದೀನಾ, ಕಳ್ಳತನ ಮಾಡಿದ್ದೀನಾ, ನಾನು ಸರ್ಕಾರದ ಒಂದು ಭಾಗ ಆಗಿದ್ದೇನೆ, ಆಸ್ಪತ್ರೆಯಲ್ಲಿ ಜನರಿಗೆ ತೊಂದರೆ ಆಗಬಾರ್ದು, ಒಂದು ಮನೆಯಲ್ಲಿ ಹಾಕ್ಸ್ಕೊಂಡೆ ಅಂತ ಹೇಳಿದ್ದಾರೆ. ಇರ್ಲಾರ್ದನ್ ಇರ್ವೇ ಬಿಟ್ಕೊಂಡ ಅಂತ ಹೇಳ್ತಾರಲ್ಲ, ಇದೊಂದು ಬೆಸ್ಟ್ ಎಕ್ಸಾಂಪಲ್.
ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಸ್ಪತ್ರೆಗೆ ಹೋಗಿ ಲಸಿಕೆ ಹಾಕ್ಸ್ಕೊಂಡಿದ್ದಾರೆ. ಪಾಪ BC ಪಾಟೀಲ್ ಅವರು ಅವ್ರ ಮನೆಗೆ ಕರ್ಸ್ಕೊಂಡು ಲಸಿಕೆ ಹಾಕ್ಸ್ಕೊಂಡವ್ರೆ. BC ಪಾಟೀಲ್ ಇವತ್ತು ವ್ಯಾಕ್ಸಿನ್ ಹಾಕಿದ್ದಾರೆ ಅಂತ ಗೊತ್ತೆ. ಭಾಳಷ್ಟು ಜನ ನಮ್ಮ ಅಭಿಮಾನಿಗಳು, ನಮ್ಮ ಫಾಲೋವರ್ಸ್ ಕೂಡ ಹಾಕ್ಕೊತಾರೆ. ಅದೊಂದು ಸಾರ್ಥಕತೆ ಆಗ್ತದೆ. ಇದು ದೊಡ್ಡ ವಿಷಯ ಏನೂ ಅಲ್ಲ. ಇದ್ರ ಬಗ್ಗೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾರೆ ನನಗೆ ಗೊತ್ತಿಲ್ಲಪ್ಪ. ಮನೆಯಲ್ಲಿ ಯಾಕೆ ಹಾಕ್ಸ್ಕೋಬಾರ್ದು? ಏನು ತಪ್ಪೇನಿದೆ? ಮನೆ ಅಂದರೆ ಏನು ನಾವೇನು ಅಪರಾಧ ಮಾಡಿದ್ದೀವ? ಏನು ಕಳ್ತನ ಮಾಡಿದ್ದೀವ? ನಾನು ಪಾರ್ಟ್ ಆಫ್ ಗೌರ್ಮೆಂಟ್. ಕರೆದು ನಾನು 100 ಜನ ಇಲ್ಲಿ ಕಾದು ಕೂತ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಹೋಗಿ ನಾನು ಮಾಡಿಸ್ಕೊಳಕ್ಕೆ ಹೋದ್ರೆ 100 ಜನಕ್ಕೆ 1000 ಜನಕ್ಕೆ ತೊಂದರೆ ಆಗ್ತದೆ. ಅಲ್ಲಿ ಜನಗಳೆಲ್ಲ ಕಾಯ್ಕೊಂಡು ಕುಂದಿರ್ಬೇಕು, ಇಡೀ ಆಸ್ಪತ್ರೆ ನಿಂತು ಹೋಗುತ್ತೆ. ಆಮೇಲೆ ಇಲ್ಲಿ ನಾನು ಜನನೂ ಅಟೆಂಡ್ ಮಾಡ್ತೀನಿ, ಅರ್ಧ ಗಂಟೆ ಆಮೇಲೆ ರೆಸ್ಟ್ ತೊಗೋಬೇಕು. ಅದು ಆದಾಗ ಆ ಟೈಮಲ್ಲಿ ಜನನೂ ಮಾತಾಡ್ಕೊಂಡು ಏನು ತಪ್ಪೇನಿದೆ ಅದರಲ್ಲಿ? ಅಲ್ಲ, ಕರೆಕ್ಟ್ ಇದೆ. ಇದರಲ್ಲಿ ವ್ಯಾಕ್ಸಿನ್ ಹಾಕ್ಕೊಂಡಿದ್ದು ತಪ್ಪು ಅಂತ ಯಾಕೆ ಇಷ್ಟೊಂದು ಅದ್ರ ಬಗ್ಗೆ ಡೀಪಾಗಿ ಕೆಲವರು ಚರ್ಚೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. BC ಪಾಟೀಲ್ ಮನೆಯಲ್ಲೇ ಲಸಿಕೆ ಪಡೆದ ಬಗ್ಗೆ ಸ್ವಪಕ್ಷದವರೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ. ಖಂಡಿತವಾಗಿ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾಕಂದರೆ ಅದು ನಾವು ಹಾಸ್ಪಿಟ್ಲಿಗೆ ಹೋಗಬೇಕು. ಯಾರೇ ಸಚಿವರು ಇವತ್ತು ನಿನ್ನೆ ಜಗದೀಶ್ ಶೆಟ್ಟರು ಕೂಡ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಕೋವಿಡ್ ಲಸಿಕೆಯನ್ನು ತೆಗೆದುಕೊಂಡಿದ್ದಾರೆ. ಏನು BC ಪಾಟೀಲರು ತೆಗೆದುಕೊಂಡಿದ್ದಾರೋ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಮಾಹಿತಿ ನೋಡಿ ಅದ್ರ ಬಗ್ಗೆ ಏನಿದ್ರು ಪ್ರತಿಕ್ರಿಯೆ ಸರಿಯಿಲ್ಲ. ಯಾರು ಮಾಡೋದು ತಪ್ಪೇ ಅಲ್ವಾ? ಸುಧಾಕರ್ ನಾನು ಅದೇ ಈಗ ನೋಡಿ, ಇವರೇ ಕುಟುಂಬಸ್ಥರು ಇರ್ಬೋದು, ಯಾರೇ ಜನಪ್ರತಿನಿಧಿ ಇರ್ಬೋದು, ಯಾರೇ ಇದ್ರೂ ಕೂಡ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಕೋವಿಡ್ ಲಸಿಕೆಯನ್ನು ತೆಗೆದುಕೊಳ್ಳುವಂಥದ್ದು ನಮ್ಮ ಒಂದು ಇದು. ಅದು ಬಿಟ್ಟು ನಾವು ಮನೆಗಳಲ್ಲಿ ಎಲ್ಲರನ್ನೂ ಕರೆಸಿ ಮಾಡೋಂಥದ್ದು ಎಲ್ಲ ಒಂದು ಕಡೆ ತಪ್ಪು ಸಂದೇಶ ಹೋಗ್ತದೆ. ಅದು ಯಾವ ರೀತಿ ಮಾಡಿದ್ರೆ BC ಪಾಟೀಲ್ರು ಗೊತ್ತಿಲ್ಲ. BC ಪಾಟೀಲ್ ನಟ ಅಲ್ವಾ, ಹಾಗೆ ಒಮ್ಮೆ ನಟನೆ ಮಾಡ್ತಾರೆ, ಮತ್ತೇನಿಲ್ಲ. ಏನೋ ಅದರಲ್ಲೇ ಭಾಳ ದೊಡ್ಡ ತಪ್ಪು ಅರ್ಥೈಸೋದಾಗಲಿ ಅಥವಾ ಏನೋ ಭಾಳ ದೊಡ್ಡ ಲೋಪದೋಷ ಆಗೋಯ್ತಾರೆ ಅರ್ಥೈಸ್ಬೇಕಾಗಿಲ್ಲ. ಅದು ತಗೊಂಡಿದ್ದಾವಲ್ವಾ, ಅದು ಇಂಪಾರ್ಟೆಂಟ್. ನಾವೆಲ್ಲರೂ ಜನಪ್ರತಿನಿಧಿಗಳು ಆಸ್ಪತ್ರೆಗೆ ಹೋದರೆ ಆಸ್ಪತ್ರೆ ಏನು ಚುರುಕಾಗುತ್ತೆ. ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ತಗೊಳ್ಳುವಂಥದ್ದು ಜನಕ್ಕೂ ಧೈರ್ಯ ಕೊಡುತ್ತೆ. ಅದಕ್ಕಾಗಿ ಎಲ್ಲರೂ ಹೋಗೋದು ಒಳ್ಳೆಯದು ಅನ್ನುವಂಥ ವಿನಂತಿ ಇದೆ ನಂದು ಮತ್ತು ರಿಕ್ವೆಸ್ಟ್ ಇದೆ. ಬೈಜೂಸ್ ಯಂಗ್ ಜೀನಿಯರ್ಸ್, ಇದು ನ್ಯೂಸ್ 18 ಅಭಿಯಾನ. ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಉತ್ತಮ ವೇದಿಕೆ. ದೇಶದ ಹಲವು ಕ್ಷೇತ್ರಗಳ ಮಕ್ಕಳ ಪ್ರತಿಭೆ ಅನಾವರಣದ ವೇದಿಕೆ. 29 ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿರುವಂತಹ ಹರಿಯಾಣದ ರೋಹ್ಟಕ್ನ ಸುಹಾನಾ ಸೈನಿ ಹಾಗೂ 2019-20 ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಒಲಿಂಪಿಯಾಡ್ ವಿಜೇತ ತಿರುವನಂತಪುರದ 12 ವರ್ಷದ ಸಿದ್ಧಾರ್ಥ್ ಕುಮಾರ್ ಗೋಪಾಲ್ ಕಳೆದ ಶನಿವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಇಬ್ಬರು ಯಂಗ್ ಜೀನಿಯಸ್ಗಳ ಸ್ಟೋರಿ ಇಲ್ಲಿದೆ ನೋಡಿ. ನಮಸ್ಕಾರ, ನಾನು ಆನಂದ್ ನರಸಿಂಹನ್. ಈ ವೇದಿಕೆಯಲ್ಲಿ ನಿಮ್ಮ ಮಿತ್ರ ಮತ್ತು ಸೂತ್ರಧಾರ. ಈವರೆಗೆ ಎಷ್ಟು ಟೂರ್ನಮೆಂಟ್ ಗೆದ್ದುಕೊಂಡಿದ್ದೀರಿ? ಹೇಳುದು ಕಷ್ಟ, ಆದ್ರೆ 30 ಗೆದ್ದಿರ್ಬೇಕು ಇಂಟರ್ನ್ಯಾಷನಲಿ, ಮತ್ತೆ 40ಕ್ಕಿಂತ ಹೆಚ್ಚು ನ್ಯಾಷನಲಿ. ಯಾರಾದ್ರೂ ತೆಂಗಿನ ಚಿಪ್ಪು ತನ್ನಿ, ನೀರು ತನ್ನಿ, ಅದ್ರಲ್ಲಿ ನಾನು ಮುಳುಗಿ ಸಾತೋಗ್ತೀನಿ. ನೀವಿಬ್ರು ಒಟ್ಟಿಗೆ ಆಡುವಾಗ ಯಾರು ಗೆಲ್ತಾರೆ? ನಿಮ್ಮಿಬ್ಬರ ಮಧ್ಯೆ ಒಂದು ಪಂದ್ಯ ಆಗಲ್ಲ? ಗೆಲ್ಲುವುದು ಸೋಲುವುದು ಮುಖ್ಯವಲ್ಲ, ಮುಖ್ಯವಾದ ವಿಷಯ ಅಂದ್ರೆ ನಮ್ಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ದಟ್ ಇಸ್ ಓನ್ಲಿ ಥಿಂಗ್ ಐ ವಿಶ್ ಅಂಡ್ ಐ ಹೋಪ್. ಮತ್ ನಾನು ಅದನ್ನೇ ಮಾಡ್ತೀನಿ. ನನ್ಗನ್ಸುತ್ತೆ ನೀನು ಅದನ್ನೇ ಮಾಡು. ಇಷ್ಟರವರೆಗೆ ಎಷ್ಟು ಎಕ್ಸಾಮ್ಸ್ ಬರ್ದಿದ್ದೀರಿ? ನಾನು 80 ರಿಂದ 90 ಪರೀಕ್ಷೆಗಳನ್ನು ಬರ್ದಿದ್ದೀನಿ ದಿಸ್ ಇಯರ್. 80 to 90 ಎಕ್ಸಾಮ್ ದಿಸ್ ಇಯರ್. ಮೈ ಗಾಡ್, ಎಕ್ಸಾಮ್ ಬರೆಯಲು ತುಂಬಾ ಇಷ್ಟನಾ? ಎಸ್. ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ ಸಕ್ಸಸ್ಗೆ. ಮೇ ಯು ಎಕ್ಸೆಲ್ ಇನ್ ದ ಫೀಲ್ಡ್ ಆಫ್ ಅಕಾಡೆಮಿಕ್ಸ್. ಮತ್ತೆ ನಮ್ಮ ದೇಶಕ್ಕೆ ಪ್ರೈಡ್ ತನ್ನಿ. ಯು ಲವ್ ಅಕಾಡೆಮಿಕ್ಸ್? ಎಸ್. ಓದಿನಲ್ಲಿ ಜಾಂಡ್ರು, ಒಲಿಂಪಿಯಾಡ್ ಗೆದ್ಕೊಂಡ್ರಿ. ನೀವು ಚರ್ಚೆ ಮತ್ತು ಎಲಕ್ಯೂಷನ್ ನಲ್ಲಿ ನಿಪುಣರು. ಎಸ್ ಸರ್. ನೀವು ಎಸ್ಸೇನು ಬರೀತೀರಿ. ಎಸ್ ಸರ್. ಪಿಯಾನೋನು ಬಾರಿಸ್ತೀರಿ. ಎಸ್ ಸರ್. ಚೆಸ್ ಆಡ್ತೀರಿ. ಎಸ್ ಸರ್. ನೀವು ಕ್ವಿಜರ್ ಕೂಡ ಹೌದು. ಎಸ್ ಸರ್. ಮತ್ತು ಜರ್ಮನು ಬರುತ್ತೆ. ಎಸ್ ಸರ್. ನಾನು A2 ಎಕ್ಸಾಮ್ಸ್ ಅನ್ನು ಬರ್ದಿದ್ದೀನಿ ಮತ್ತು ಕರೆಂಟ್ಲಿ B1 ಓದ್ತಿದ್ದೀನಿ. ಪ್ಲಸ್ 80 to 90 ಎಕ್ಸಾಮ್ಸ್ ಬರ್ತಿದ್ದೀರಿ. ಎಸ್ ಸರ್. ನೀವು ನನ್ನ ಹತ್ರ ಬನ್ನಿ, ನಿಮ್ಮನ್ನ ತಬ್ಬಿ ಮುದ್ದಿಸ್ಬೇಕು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.